Good evening, everyone. I am Anirudh. I am Shravya. I am Srishti. ಇವತ್ತು ಪಿ ಡಿ ಎ ಕಾಲೇಜಲ್ಲಿ ಫಸ್ಟ್ ಡೇ ಆಫ್ ನಿರ್ಮಾಣ್ 2026 ಸರಿಯಾಗಿ ನಡೀತಿದೆ. ಆ್ಯಂಡ್ ನಾವು ಸಿಂಗಿಂಗ್ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ಫ್ರಮ್ ದ ಸ್ವರಾಗ್ ಬ್ಯಾಂಡ್. ಸರಿಯಾಗ್ತಿದೆ ನಿರ್ಮಾಣ. ಇನ್ನು ನೆಕ್ಸ್ಟ್ ಡೇ ಒಂದಿದೆ, ನೋಡೋಣ. ಲೆಟ್ಸ್ ಎಂಜಾಯ್. ಆ್ಯಕ್ಚುಲಿ ನನ್ನ ಮದರ್ ಟಂಗ್ ಕನ್ನಡ, ಬಟ್ ಆದರೂ ನಾನು ಹಿಂದಿ ಸಾಂಗ್ ಟ್ರೈ ಮಾಡಿದ್ದೀನಿ. ಹೇಗಿದೆ ನೋಡಿ ನೀವೇ ಹೇಳ್ರಿ. ಹಾಯ್, ನಮಸ್ಕಾರ. ನಾವು ಬೀಟ್ ಗುರೂಸ್ ಬೆಂಗಳೂರಿಂದ ಬಂದಿದ್ದೀವಿ. ಏನಪ್ಪ ವಿಷಯ ಅಂತಂದರೆ, PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರಗಿಲಿ ಒಂದು ಫಂಕ್ಷನ್ ಇತ್ತು, ಆ್ಯನ್ಯುವಲ್ ಫಂಕ್ಷನ್ ಇತ್ತು. ಸೊ ನಾವು ಬೀಟ್ ಗುರೂಸ್ ಬೆಂಗಳೂರಿಂದ ಬಂದು, ನನ್ನ ಪ್ರಕಾರ ಒಂದು 2,000 ಜನ ಇದ್ರು ಅನಿಸುತ್ತೆ. ಅವ್ರ ಮುಂದೆ ನಾವು ಪರ್ಫಾರ್ಮ್ ಮಾಡ್ದೋ. ನಮಗೆಲ್ಲ ಖುಷಿ ಇದೆ. ನಿರ್ಮಾಣ್ 2026 ಈ ವರ್ಷ ನಾವು ಅದ್ರಲ್ಲಿ ಭಾಗಿಯಾಗಿದ್ದೀವಿ. ನಮ್ಗೆ ತುಂಬ ಖುಷಿ. ಮತ್ತು ಸರ್ ಹೇಳ್ದಂಗೆ ನಮ್ಮದು 2ನೇ ವರ್ಷ ಅಂತೆ ನಮ್ಮ ಬೀಟ್ ಗುರೂಸ್. ಇದಕ್ಕಿಂತ ಮುಂಚೆ ನಾವು ಬಂದಿದ್ದು ರೀಸೆಂಟಾಗಿ, ಬಟ್ ಇದಕ್ಕಿಂತ ಮುಂಚೆ ಬಂದಿದ್ರಂತೆ. ನಮ್ಗೆ ಅದೇ ಖುಷಿ. ಆ ಲೆಗೆಸಿ ಹಂಗೆ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತು ನಮ್ಮ ಶೋ ಯಾವ ಥರ ಇತ್ತು ಅಂತ ಸರ್ನೇ ಒಂದು ಮಾತು ಕೇಳುವ. ಅದೇ ರೀತಿ ಕೀಬೋರ್ಡ್, ಗಿಟಾರು ಇದೇನೂ ಇಲ್ಲ. ಹೇಗೆ ಜನ ಚಪ್ಪಾಳೆ ತಟ್ತಾರೋ ನಾವು ನುಡಿಸಿದ ತಕ್ಷಣ, ಅದೇ ರೀತಿ ನಾವು ಇಲ್ಲಿ ಮಾಡ್ತಾ ಇದ್ದಿದ್ದು. ಯಾಕಂದರೆ ಬರೀ ಲೈವ್ ಪರ್ಫಾರ್ಮೆನ್ಸ್ ನಮ್ಮದು. ಯಾವುದೇ ರೀತಿ ಕೀಬೋರ್ಡು, ಗಿಟಾರ್ ಇದೇನು ಯೂಸ್ ಮಾಡ್ದಂಗೆ ಬರೀ ಪರ್ಕಷನ್ನು. ಇದನ್ನು ಡೈಲಿ ನಾವು 4 ಅವರ್ 3 ಅವರ್ ಪ್ರಾಕ್ಟೀಸ್ ಮಾಡಿರ್ತೀವಿ. ಇದನ್ನು ಹಾಗೆ ಸ್ಟೇಜ್ ಮೇಲೆ ತರಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳು ಅಷ್ಟೇ ಎನರ್ಜಿಯಿಂದ ಕುಣಿದು ನಮಗೆ ಇನ್ನೂ ಪ್ರೋತ್ಸಾಹ ಜಾಸ್ತಿ ಮಾಡ್ತಾಯಿತ್ತು. ಮತ್ತು ಇವತ್ತು ನಾವು ಮಾಡಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಕನ್ನಡ ಸಾಂಗ್ಸು. ನಮಗೆ ಈ ಕಾರ್ಪೊರೇಟ್ ಜಗತ್ತಲ್ಲಿ ಕನ್ನಡ ಅನ್ನೋದಕ್ಕೆ ನಾವು ಸ್ವಲ್ಪ ಆದ್ಯತೆ ಕಡಿಮೆ. ಬಟ್ ಇವತ್ತು ತುಂಬ ಖುಷಿ ಆಗ್ತು. ನಮ್ಗೆ ಕನ್ಫ್ಯೂಸ್ ಇತ್ತು ಇವತ್ತು ಚೆನ್ನಾಗಿ ತೊಗೊಳ್ತಾರೋ ಇಲ್ವೋ ಕನ್ನಡದಲ್ಲಿ ಅಂತ. ಬಟ್ ಅದನ್ನೆಲ್ಲ ಸುಳ್ಳು ಮಾಡಿಬಿಟ್ರು. ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂದರೆ ಅಷ್ಟು ನಮಗೆ ಖುಷಿ ಅನ್ನಿಸ್ತು. ನಮ್ಮನ್ನ ಇನ್ನೊಮ್ಮೆ ಇಲ್ಲಿ ಬರ್ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲ ನಾವು ಒಂದು ಚಿರುಣಿಯಾಗಿರ್ತೀವಿ. ಖಂಡಿತವಾಗಿ ನಮ್ಮಂಥ ಪರ್ಕಷನ್ ಆರ್ಟಿಸ್ಟ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸರ್ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು. ಎಲ್ಲ ತುಂಬ ಎಂಜಾಯ್ ಮಾಡಿದ್ರು. ಎಲ್ಲ 2 ಗಂಟೆ ಮೇಲೆ ಕಾರ್ಯಕ್ರಮ ಕೊಟ್ಟು ನಮಗೆ, ನಮ್ಮ ಹುಡುಗರಿಗೆ, ನಮ್ಮ ಕಾಲೇಜಿಗೆ ಭಾಳಷ್ಟು ಒಳ್ಳೆಯದಾಯಿತು. ಎಂಜಾಯ್ ಮಾಡಿದ್ರು ಎಲ್ಲರೂ, ಫ್ಯಾಕಲ್ಟಿ, ಸ್ಟೂಡೆಂಟು, ಸ್ಟಾಫು, ಎವ್ರಿಬಡಿ ಹ್ಯಾಸ್ ಎಂಜಾಯ್ಡ್. ಥ್ಯಾಂಕ್ ಯು. Hello everyone. As I've performed duo with Srishti as well as Anirudh, so please say how was our duo. It was really new experience. It was first time when I was on stage and gave performance. So I really wish that it was good, and I really love if you give me a good reviews. ಸೊ ಇದು ಫಸ್ಟ್ ಡೇ ಆಫ್ ನಿರ್ಮಾಣ ಅದ, ಇನ್ನು ಸೆಕೆಂಡ್ ಡೇ ಅದ. ಬಟ್ ವಿತ್ ಎವ್ರಿಬಡೀಸ್ ಹೆಲ್ಪ್ ಎಲ್ಲ ಟೀಚರ್ಸ್ ಭಾಳ ಚಲೋ ಕೋಆರ್ಡಿನೇಟ್ ಮಾಡ್ಯಾರ, ಚಲೋ ಪೀಪಲಿಗೆ ಸೆಲೆಕ್ಟ್ ಮಾಡ್ಯಾರ ಹಾಡಬೇಕಂತ, ಈವೆಂಟ್ ಮ್ಯಾನೇಜ್ ಮಾಡಲಿಕ್ಕೆ, ಕಲ್ಚರಲ್ ಈವೆಂಟ್ಸ್ ಆಗಲಿ, ಡ್ಯಾನ್ಸಸ್ ಆಗಲಿ, ಸಿಂಗಿಂಗ್ಸ್ ಆಗಲಿ. ಸೊ PDA ಕಾಲೇಜ್ ಎಲ್ಲ ಟೀಚರ್ಸಿಗೆಲ್ಲ ಕೋಆರ್ಡಿನೇಟರ್ಸಿಗೆ ಥ್ಯಾಂಕ್ ಯು. ನಿರ್ಮಾಣ 2026 ಫ್ರಾಮ್ PDA ಇಂಜಿನಿಯರಿಂಗ್ ಕಾಲೇಜ್.
ನಾವು ಇವತ್ತು ಸ್ವರಾಗ್ ಟೀಮಿಂದ ನಾವು ಎಲ್ಲರೂ ನಿರ್ಮಾಣ್ 2026 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಆ್ಯಂಡ್ ಇಟ್ ವಾಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿ ಲವ್ಡ್ ಇಟ್ ಆ್ಯಂಡ್ ವಿ ವಿಲ್ ಬಿ ಗೋಯಿಂಗ್ ಆನ್ still 2 years to go and I am very much happy and thankful to everyone, Swarag team and all the coordinators and all the teachers. Thank you so much. Good evening, everyone. I am Chaitanya, the head of Swaraga, and she's Amulya, co-head of Swaraga. We have started our singing band from PDA College of Engineering. This is a new band which we have started this year, and this is our team. They've did really well. They've worked hard. They've missed their classes. Yet it was a worth performing on stage, and we will promise you to entertain every year like this, and will every time come up with a better performance. And we hope that this band gets bigger and bigger. Today our band members Anirudh, Srishti, Shravya, Vishwa, they've participated in the performances and they've rocked it. All the people have enjoyed this show, and we promise to give you such entertaining content further, like till we leave this college, and we will hand over this band to our juniors and they continue the legacy. Plus on Instagram, and that's it. This band is an initiative to empower music in Kalburgi, and we will surely bring good music for the Kalburgi people, and this band will rock all over Kalburgi. I really thank Nirman organizers to give us a chance to perform in this event, and every year this will continue. We will entertain you all, and thank you once again for giving us the opportunity. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆಕಾಶ್. ನಾನು PDA ಕಾಲೇಜಿನ ಒಂದು ವಿದ್ಯಾರ್ಥಿ. ನಾನು ಈಗ 8th ಸೆಮ್ನಲ್ಲಿ ಓದ್ತಾ ಇದ್ದೇನೆ. ನನ್ನ ಈ ಒಂದು ಜರ್ನಿ ಫಸ್ಟ್ ಸೆಮ್ಮಿಂದ ಶುರುವಾಯಿತು PDA ಕಾಲೇಜಿನಲ್ಲಿ. ಫಸ್ಟ್ ಸೆಮ್ಮಿಂದ ಇನ್ನೂವರೆಗೂ ನಾನು ಎಲ್ಲ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸಿದ್ದೇನೆ. ಬಟ್ ಇದು ಎಷ್ಟು ಅವಶ್ಯಕತೆ ಅಂದರೆ ಒಂದು ವಿದ್ಯಾರ್ಥಿಗೆ ಓದುವ ಆ ಒಂದು ಇದರಲ್ಲಿ ಟೆನ್ಷನ್ನಲ್ಲಿ, ಅಂದರೆ ಎಕ್ಸಾಮ್ಸ್ ಆಗಲಿ ಲ್ಯಾಬ್ ಎಕ್ಸಾಮ್ಸ್ ಆಗಲಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಒಂದು ವಿದ್ಯಾರ್ಥಿಗೆ. ಬಟ್ ಆಲ್ಸೋ ದಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಎ ಸ್ಟೂಡೆಂಟ್ ಟು ರಿಲೀಫ್ ಹಿಸ್ ಮೈಂಡ್, ಈಸ್ ಶೋಕೇಸ್ ಈಸ್ ಟ್ಯಾಲೆಂಟ್. ಸೊ ಈ ಒಂದು ನಿರ್ಮಾಣ ಎಂಬ ಒಂದು ಏನು ಫೆಸ್ಟಿವಲ್ ಮಾಡ್ತಾರೆ, ಇದು ಒಂದು ತುಂಬ ಅಂದರೆ ಯೂಸ್ಫುಲ್ ಫಾರ್ ದಿ ಸ್ಟೂಡೆಂಟ್ ಟು ಶೋಕೇಸ್ ದೇರ್ ಟ್ಯಾಲೆಂಟ್ ಇನ್ ಒನ್ಸ್ ಇನ್ ಎ ಇಯರ್, ಬಟ್ ಇಟ್ ಈಸ್ ವೆರಿ ಯೂಸ್ಫುಲ್. ಸೊ ಫ್ರಮ್ ದಿ ಫಸ್ಟ್ ಇಯರ್ ನಾ ಒಂದು ಭಾಗವಹಿಸ್ತಾ ಇದ್ದೇನೆ, ಅಂದರೆ ರ್ಯಾಂಪ್ ವಾಕ್ನಲ್ಲಿ, ಡ್ಯಾನ್ಸಿಂಗ್ನಲ್ಲಿ, ಸಿಂಗಿಂಗ್ನಲ್ಲಿ. ಸೊ ಈ ಒಂದು ಅಂದರೆ ಅವಕಾಶವನ್ನು ನಾನು ಎಂದೂ ಮಿಸ್ ಮಾಡಲ್ಲ. ಸೊ ಇದು ನನ್ನ ಲಾಸ್ಟ್ ಇಯರ್ ಕಾಲೇಜ್ನಲ್ಲಿ. ಸೊ ಹೋಗ್ತಾ ಹೋಗ್ತಾ ಒಂದು ಚಲೋ ಮೂಮೆಂಟ್ ಒಂದು ಕ್ರಿಯೇಟ್ ಮಾಡಿ ಹೋಗ್ಬೇಕಂತ ನನ್ನ ಆಸೆ ಇತ್ತು. ಸೊ ದಟ್ಸ್ ವೈ ಐ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಸಿಂಗಿಂಗ್ ಆ್ಯಂಡ್ ಐ ಹೋಪ್ ದಟ್ ಆಲ್ ಹ್ಯಾವ್ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ನಮಸ್ಕಾರಗಳು. ಇಂದು ನಾವು ಟೆಕ್ನೋ ಕಲ್ಚರಲ್ ಫೆಸ್ಟ್ ನಿರ್ಮಾಣ 2026 ಮಾಡ್ತಾ ಇದ್ದೀವಿ. ಇದು ಎವ್ರಿ ಇಯರ್ ಸ್ಟೂಡೆಂಟ್ಗೋಸ್ಕರ ಫೇರ್ವೆಲ್ ಅಂತ ಮಾಡ್ತೀವಿ. ಎವ್ರಿ ಇಯರ್ 8th ಸೆಮಿಸ್ಟರ್ ಫೈನಲ್ ಇಯರ್ ಡಿಗ್ರಿ ಮುಗಿಸ್ಕೊಂಡು ಹೋದ್ಮೇಲೆ ಹುಡುಗರಿಗೆ ಫೇರ್ವೆಲ್ ಕೊಡ್ತೀವಲ್ಲ, ಅದೇ ಈವೆಂಟ್ ಇವತ್ತು ಮಾಡ್ತಾ ಇದ್ದೀವಿ. ಇದರಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಟೆಕ್ನಿಕಲ್ ಈವೆಂಟ್ಸ್ ಎಲ್ಲನೂ ಇರುತ್ತೆ. ಸೊ ಟೆಕ್ನಿಕಲ್ ಈವೆಂಟ್ಸ್ ಅಂತ ಕೋಡಿಂಗ್ ಆಯಿತು, ಆ ಥರ ಟೆಕ್ನಿಕಲ್ ಈವೆಂಟ್ಸ್ ಮಾಡಿ ಸಾಯಂಕಾಲ ನಾಳೆ ಮುಂಜಾನೆಯಿಂದ ಸಾಯಂಕಾಲದವರೆಗೂ ಕಲ್ಚರಲ್ ಈವೆಂಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಎಂಜಾಯ್ ಮಾಡ್ತಾರೆ ಇದರಲ್ಲಿ. ಅರೌಂಡ್ 3000 ಪಾರ್ಟಿಸಿಪೇಟ್ ಮಾಡ್ತಾರೆ. ಈವನ್ ಬೇರೆ ಕಾಲೇಜಿಂದ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ದೊಡ್ಡ ಈವೆಂಟ್ ನಮ್ಮ ಕಾಲೇಜಲ್ಲಿ. ಹುಡುಗರು ತುಂಬಾ ಎಂಜಾಯ್ ಮಾಡೋದು ಈವೆಂಟ್. ಇವತ್ತು ಈ ಒಂದು ಸಮಾರಂಭವನ್ನು ನಾವು ಇನಾಗ್ರೇಟ್ ಮಾಡಿ, ಇನಾಗ್ರೇಷನ್ಗಾಗಿ ನಮ್ಮ ಮಿಸ್ಸಸ್ ಶಾಲು IPS ಆಫೀಸರ್ DCP ಕಲಬುರಗಿ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಹಾಗೆ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ಪ್ರಕಾಶ್ ಬಾಲಸುಬ್ರಹ್ಮಣ್ಯನ್, ಇವರು ಒಂದು ದೊಡ್ಡ ಕಂಪ್ನಿ ಹೆಸರು ಆಗಿದ್ದಾರೆ. ಅವರು ಕೂಡ ನಮ್ಮ ಕಾಲೇಜ್ ಇವತ್ತು ಗೆಸ್ಟ್ ಆಫ್ ಆನರ್ ಆಗಿ ಬಂದಿದ್ದರು. ಹಾಗೆ ನಮ್ಮ ಸೊಸೈಟಿಯ ಪ್ರೆಸಿಡೆಂಟ್ ಅವರು ಡಿಸೈಡ್ ಮಾಡಿದ್ವಿ ಫಂಕ್ಷನನ್ನು. ಇವತ್ತಿನಿಂದ ನಾವು ಈ ಒಂದು ಸಂಭ್ರಮವನ್ನು, ಅಂದರೆ ಫೆಸ್ಟಿವಲನ್ನು, ಈ ಫೆಸ್ಟನ್ನು ಉದ್ಘಾಟನೆ ಮಾಡಿದ್ವಿ. ಈ ಉದ್ಘಾಟನೆ ಅಂದರೆ ಈ ಫಂಕ್ಷನಲ್ಲಿ ನಮ್ಮ 2,000-3,000 ವಿದ್ಯಾರ್ಥಿಗಳು ಪಾಲ್ಗೊಳ್ತಾರೆ. ಈ ಒಂದು 2 ದಿನದಲ್ಲಿ ಟೆಕ್ನಿಕಲಿ ಆ್ಯಸ್ ವೆಲ್ ಆಸ್ ಕಲ್ಚರ್ಲಿ ಸಾಕಷ್ಟು
ಬೇರೆ ಬೇರೆ ಥರದ ಇನ್ಸ್ಟ್ರೂಮೆಂಟ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಮೊನೈಟಿಂಗ್ ಇರ್ಬೋದು, ತಮ್ಮ ಕಲೆಗಳನ್ನು ಅವರಿಗೆ ನಾವು ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡ್ತೀವಿ. ಬೇರೆ ಕಾಲೇಜ್ನವ್ರದ್ದು ಬರ್ತಾರೆ, ಬೇರೆ ಕಾಲೇಜ್ನವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಕಾಂಪಿಟೇಷನ್. ಬಟ್ ಯೂಸ್ವಲಿ ವಿ ಆರ್ ಸೆಲೆಬ್ರೇಟಿಂಗ್ ದ ಕಲ್ಚರಲ್ ಇವೆಂಟ್ ಆಸ್ ಫಾರ್ ಆಸ್ ದ ಕಾಂಪಿಟೇಷನ್ಸ್ ಆರ್ ಕನ್ಸರ್ನ್. ವೇರಿಯಸ್ ಕಾಲೇಜಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ್ಯಾಟ್ ಪಾಯಿಂಟ್ yesterday. Even from the Bangalore, Chitraduga, the colleges were coming, they have participated in the hackathon ಅಂತ ನಾವು ಚಾಲೂ ಮಾಡಿದ್ವಿ 12 ಗಂಟೆದ್ದು. ಅದರಲ್ಲಿ ನಾವು 37 ಟೀಮ್ಗಳಿದ್ದು, ಅದರಲ್ಲಿ ನಾವು 22 ಟೀಮ್ಗಳು ಬೇರೆ ಕಾಲೇಜಿಂದ ಬಂದು ಅದರಲ್ಲಿ ಪಾಲ್ಗೊಂಡಿದ್ದು. ಇವತ್ತು ಕೂಡ ಬೇರೆ ಬೇರೆ ಕಾಲೇಜಿನಿಂದ ಪಾಲ್ಗೊಳ್ತಾ ಇದ್ದಾರೆ ಇವೆಂಟ್ನಲ್ಲಿ. ಆದರೆ ನಾವು ಸಂಜೆಗೆ ಪ್ರತಿದಿನ ಸಂಜೆ ಮಾತ್ರ ಕಲ್ಚರಲ್ ಇವೆಂಟ್ಸನ್ನು ನಾವು ಮಾಡ್ತೀವಿ. ಆ ಕಲ್ಚರಲ್ ಇವೆಂಟ್ನಲ್ಲಿ ಹೆಚ್ಚು ಕಡಿಮೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಕ್ಸಿಲ್ ಆಗ್ತಾರೆ, ಒಂದು ರೀಫ್ರೆಶ್ ಅಂತ ಹೇಳ್ಬೋದು, ರಿಜ್ಯುನೇಟ್ ಆಗ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಸಂತೋಷನೂ ಆಗ್ತದೆ ಹೇಳಿ ನಾನು ಹೇಳಿಕ್ಕೆ ಬಯಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ನಾನು ಪ್ರೊಫೆಸರ್ ಜಯಪ್ರಕಾಶ್, ಈ ಕಾರ್ಯಕ್ರಮದ ಸಂಚಾಲಕನಾಗಿದ್ದೀನಿ. ಕನ್ವೇನರ್. ನಾನು ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಉಪಪ್ರಾಚಾರ್ಯ ಡಾಕ್ಟರ್ SR ಹೊಟ್ಟಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಾಲೇಜಿನಲ್ಲಿ ನಿರ್ಮಾಣ್ 2026 ಟೆಕ್ನೋಕಲ್ಚರಲ್ ಫೆಸ್ಟನ್ನು ಹಮ್ಮಿಕೊಳ್ಳಲಾಗಿದೆ. ಟೆಕ್ನಿಕಲ್ ಇವೆಂಟಲ್ಲಿ ಪ್ರತಿ ವರ್ಷ ನಾವು ಪ್ರಾಜೆಕ್ಟ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಈ ಸಲವೂ ಪ್ರಾಜೆಕ್ಟ್ ಎಕ್ಸಿಬಿಷನ್ ಜೊತೆಗೆ ವಿಶೇಷವಾಗಿ 12ರಿಂದ 18 ತಾಸುಗಳ ಹ್ಯಾಕಥಾನನ್ನು ವಿಶೇಷ ಕಾರ್ಯಕ್ರಮವಾಗಿ ಹಮ್ಮಿಕೊಳ್ಳಲಾಗಿದೆ. ಸ್ಲೈಡ್ ವಾರ್ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರೆಸೆಂಟೇಷನ್ನ ಆನ್ ದ ಸ್ಪಾಟ್ ತೋರಿಸಿ, ಆ ಪ್ರೆಸೆಂಟೇಷನ್ ಅವರು ಏನು ಅಂತ ತಿಳ್ಕೊಂಡು ಗುರುತಿಸಿ ಅದರ ಬಗ್ಗೆ ಮಾತಾಡಬೇಕು. ಇದರಿಂದ ಅವರಿಗೆ ಪಬ್ಲಿಕ್ ಸ್ಪೀಕಿಂಗ್ ಇಂಪ್ರೂವ್ ಆಗುತ್ತೆ. ಈ ಥರ ಅನೇಕ ಟೆಕ್ನಿಕಲ್ ಈವೆಂಟನ್ನು ಈ ವರ್ಷದ ಈ ನಿರ್ಮಾಣ 2026ರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಲ್ಲದೆ ರೋಬೋ ರೇಸ್ ಕೂಡ ಈ ಸಲ ನಾವು ಆರ್ಗನೈಸ್ ಮಾಡಿದ್ದೀವಿ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಟ್ಯಾಲೆಂಟನ್ನು ಈ ಸಲ ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಸಾರಿ ಹೆಚ್ಚಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಧನ್ಯವಾದಗಳು.